ಹೌ ಟು ಕನ್ಸ್ಟ್ರಕ್ಟ್ ಅ ಹೈಪರ್ಬೋಲಾ ವಿತ್ ಡಾಟ್ಸ್ ಆ್ಯಂಡ್ ಲೈನ್ಸ್. ಹೇಗೆ ಮಾಡ್ತೀವಿ ಅದನ್ನು ಜ್ಞಾಪಕ ಇದೆಯಾ? ಏನು ಕಂಡೀಷನ್ ಇಲ್ಲಿ? ನೀವು ಯಾವುದೇ ಪಾಯಿಂಟಲ್ಲಿ ಈ ಲೆಂತ್ ಮತ್ತು ಈ ಲೆಂತ್ ತೊಗೊಂಡು ಸಪ್ರಾಕ್ಟ್ ಮಾಡ್ತು ಅಂತ ಹೇಳಿದ್ರೆ, ಸೊ ಯಾವುದೇ ಒಂದು ಬೇರೆ ಟೈಮಲ್ಲಿ ಈ ಲೆಂತ್ ಮತ್ತು ಈ ಲೆಂತ್ ಸಪ್ರಾಕ್ಟ್ ಮಾಡ್ತು ಅಂತ ಹೇಳಿದ್ರೆ ಒಂದೇ ಇರುತ್ತೆ ಅಲ್ವಾ? ಗೊತ್ತಾಯ್ತಾ? ಜ್ಞಾಪಕ ಇದೆಯಾ ಇದು? ಸೊ ಅದೇ ನಿಮ್ಮ ಕಂಡೀಷನ್ನು, ಇದೆ ನಿಮ್ಮ ಹೈಪರ್ಬೋಲಾ ಡೆಫಿನೇಷನು. ಹೈಪರ್ಬೋಲಾ is a set of all points in a plane. The difference of whose distance from two fixed points in a plane is constant. ಸರಿನಾ? ಯುವರ್ ಟರ್ಮಿನಾಲಜಿ. ಸೊ ಮೊದಲೇದಾಗಿ ಫೋಕೈ, ಇವೆರಡು ಪಾಯಿಂಟ್ ಇದ್ದಾನೆ ಲೈನ್ಗಳು ಎಳೆಯೋದು, ಮತ್ತು ಸೆಂಟರ್ ಆಫ್ ಹೈಪರ್ಬೋಲಾ, ಈ ಪಾಯಿಂಟು ಸೆಂಟರ್ ಆಫ್ ಹೈಪರ್ಬೋಲಾ. ಟ್ರಾನ್ಸ್ವರ್ಸಲ್ ಆಕ್ಸಿಸ್ ಅಂತ ಹೇಳಿದ್ರೆ ಎರಡು ಫೋಕಸ್, ಇವೆರಡು ಫೋಕೈನ ಜಾಯಿನ್ ಮಾಡೋವಂಥ ಲೈನೇ ಟ್ರಾನ್ಸ್ವರ್ಸಲ್ ಆಕ್ಸಿಸ್. ಕರೆಕ್ಟಾಗಿ ಮಿಡ್ ಪಾಯಿಂಟಲ್ಲಿ ನಿಮ್ಮ ಸೆಂಟ್ರಲ್ ಆಫ್ ಹೈಪರ್ಬೋಲಾ ಇರುತ್ತೆ. ನೆಕ್ಸ್ಟು ಇದು ಹೆಸರುಗಳು ಬರೆದ್ಬಿಡೋಣ. ಸೊ ದಿಸ್ ಇಸ್ ಯೋರ್ ಮತ್ತಿದು ನಿಮ್ಮ ಕಾಂಜುಗೇಟ್ ಆಕ್ಸಿಸ್. ಪರ್ಪೆಂಡಿಕ್ಯುಲರ್ ಟು ಟ್ರಾನ್ಸ್ವರ್ಸ್ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಅಂತ ಹೇಳ್ಬೋದು. ಸೊ ಇದು ಜನರಲಿ F1 ಅಂತ ಮಾರ್ಕ್ ಮಾಡ್ಕೊತೀವಿ, ಇದು F2. ಮತ್ತು ವರ್ಟೆಕ್ಸ್ ಅಂತ ಹೇಳಿದ್ರೆ ವೇರ್ ದ ಆಕ್ಸಿಸ್ ಮೀಟ್ಸ್ ದ ಅಲ್ವಾ, ಇವೆರಡು ಪಾಯಿಂಟು ವರ್ಟೆಕ್ಸ್, ವೇರ್ ದ ಆಕ್ಸಿಸ್ ಮೀಟ್ಸ್ ದ ಹೈಪರ್ಬೋಲಾ. ಸರಿನಾ? ಇವೆಲ್ಲ ಪದಗಳು ಗೊತ್ತಿರಬೇಕು, ಪಾಸ್ ನೋಡಿ ನೋಡ್ಕೊಂಬಿಡಿ.